ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಡಾಡೋದು ಹಾಗೆ ಕೆಲಸ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ವೀಡಿಯೋಸ್ನ ಸರಿಯಾದ ಟೈಮ್ಗೆ ಶೇರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ವಿಡಿಯೋನ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನೀರನ್ನು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಯೂಶಲಾಗಿ ನಿಮ್ಮ ಮನೇಲಿ ಚಪಾತಿ ಹಿಟ್ಟೆಲ್ಲ ಯಾವ ಥರ ಮಾಡ್ತೀರಾ ಸೇಮ್ ಅದೇ ರೀತಿಯೇ. ಬಟ್ ಏನಂದರೆ ನಾನಿಲ್ಲಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೇರೆ ಕಾಳುಗಳು ಅದ್ರ ಜೊತೆಗೆ ಮೆಂತ್ಯ ಇದನ್ನೆಲ್ಲ ಹಾಕಿ ಬೀಸಿಸಿರ್ತೀನಿ, ಅಂದರೆ ಪೌಡರ್ ಮಾಡಿಸ್ಕೊಂಡಿರ್ತೀನಿ. ಅದಕ್ಕೋಸ್ಕರ ನಮ್ಮನೇಲಿ ಚಪಾತಿ ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಈ ರೀತಿಯಾಗಿ ಡಾರ್ಕ್ ಕಲರಲ್ಲಿರುತ್ತೆ. ಈ ಚಪಾತಿ ಹಿಟ್ಟಿಗೆ ಏನೆಲ್ಲ ಹಾಕ್ತೀನಿ ಅಂತ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಟು ನಾನಿಲ್ಲಿ ಕಡಲೆಕಾಳು ಸಾಂಬಾರು ಹಾಗೆ ಸ್ವಲ್ಪ ಇವತ್ತು ವೆನಿಲಾ ಐಸ್ ಕ್ರೀಮ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಜಾಸ್ತಿ ಕೆಲಸ ಇದೆಯದ್ರಿಂದ ಬೆಳಿಗ್ಗೆನೇ ಅಡುಗೆ ಮಾಡಿಟ್ಬಿಟ್ರೆ ಹೊರಗಡೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಡುಗೆನೂ ಸಹ ಇವತ್ತು ಬೆಳಿಗ್ಗೆನೇ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಐಸ್ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ 1 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 1/4 ಕಪ್ ಆಗುವಷ್ಟು ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾವ ಹಾಲಾದರೂ ಬಳಸ್ಕೋಬೋದು. ನಾನಿಲ್ಲಿ ನಾರ್ಮಲಾಗಿ ಫ್ಯಾಮಿಲಿ ಪ್ಯಾಕ್ ಹಾಲನ್ನು ಬರುತ್ತಲ್ಲ ಅದನ್ನು ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಫುಲ್ ಫ್ಯಾಟ್ ಮಿಲ್ಕ್, ಲೋ ಫ್ಯಾಟ್ ಮಿಲ್ಕ್ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು. ಈಗ ಈ ಹಾಲಿಗೆ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಂಡು ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿ ಬರೆಸ್ಕೋಬೇಕು. ಇದಕ್ಕೆ 1/4 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ತುಂಬ ಸಿಹಿಯಾಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ಸಿಹಿ ಪ್ರಮಾಣನ ನೋಡಿಕೊಂಡು ಸೇರಿಸಬೇಕು. ಈಗ ಈ 1 ಕಪ್ ಹಾಲು 3/4 ಕಪ್ ಆಗುವಷ್ಟು ಹಾಲು ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಜಾಸ್ತಿ ಹಾಲನ್ನು ಕುದಿಸ್ಬಿಟ್ರೆ ಬಣ್ಣ ಬದಲಾಗಿಬಿಡುತ್ತೆ. ಆಗ ನಮಗೆ ವೆನಿಲಾ ಐಸ್ ಕ್ರೀಮ್ ಅನ್ನೋದು ಬಿಳಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ಹದವಾಗಿ ನಾವು ಹಾಲನ್ನು ಕಾಯಿಸಿ ಇದಕ್ಕೆ ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದಂತಹ ಕಾರ್ನ್ಫ್ಲೋರ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಗಂಟಾಗದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು 1-2 ನಿಮಿಷ ಆಗ್ತಿದ್ದಾಗೇ ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿ ಆಗುತ್ತೆ. ಇಷ್ಟಾದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಮಗೆ ಇದಿನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ತಣ್ಣಗಾಗ್ತಿದ್ದಾಗೇ ಸಪ್ರೇಟಾಗಿ ಒಂದು ಬೌಲ್ಗೆ ಸೇರಿಸ್ಕೊಂಡು ಇದು ಗಾಳಿ ಆಡದೇ ಇರೋ ರೀತಿ ನೀಟಾಗಿ ಕವರ್ ಮಾಡಿ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಗಾಳಿ ಆಡದೇ ಇರೋ ರೀತಿ ಕವರ್ ಮಾಡೋದ್ರಿಂದ ಐಸ್ ಕ್ರೀಮ್ ಅನ್ನೋದು ಕ್ರಿಸ್ಟಲೈಸ್ ಆಗಲ್ಲ. ಅಂದರೆ ಈಗ ನಾವು ನೀರೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ನೋಡಿ, ಒಂಥರ ಐಸ್ ರೀತಿ. ಆ ರೀತಿ ಆಗಬಾರ್ದು. ಅದಕ್ಕೋಸ್ಕರ ಗಾಳಿ ಆಡದೇ ಇರೋ ರೀತಿ ಕ್ಲೋಸ್ ಮಾಡಿಕೊಂಡು ಇದನ್ನು 1-2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಕೋಲ್ಡ್ ಆಗೋಷ್ಟರಲ್ಲಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಸಾಂಬಾರಿಗೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, 1 ಈರುಳ್ಳಿ, 10 ಬೆಳ್ಳುಳ್ಳಿ ಎಸಳು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಕ್ಕೆ, 1 ಲವಂಗ, ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಇಲ್ಲಿ 1 ಟೊಮೊಟೊನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮನೇಲೇ ಮಾಡಿರುವಂತಹ 3 ಸ್ಪೂನ್ ಆಗುವಷ್ಟು ನಾನ್ ವೆಜ್ ಮಸಾಲ ಪೌಡರ್, ಅಂದರೆ ನಾನ್ ವೆಜ್ಗೆಲ್ಲ ಹಾಕ್ತೀವಲ್ಲ ಸಾಂಬಾರು ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಈಗ ಕುಕ್ಕರ್ ಇಟ್ಕೊಂಡು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಾಗೇ ನೆನೆಸಿಟ್ಟಿದ್ದಂತಹ ಕಡಲೆಕಾಳನ್ನು ಸೇರಿಸ್ಕೋಬೇಕು. ಕಡಲೆಕಾಳನ್ನ ನಾನು ಹಿಂದಿನ ದಿನವೇ ನೆನೆಸಿಟ್ಕೊಂಡಿದ್ದೆ, ಬೆಳಗ್ಗೆ ಸಾಂಬಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಈಗ ಈ ಕಡಲೆಕಾಳನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ 10 ಎಲೆ ಆಗುವಷ್ಟು ಕರಿಬೇವನ್ನು ಹಾಕಿ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ನೆನೆಸಿರೋ ಕಡಲೆಕಾಳಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಒಂದು ಘಮ ಬರುತ್ತೆ ಕಡಲೆಕಾಳಿಂದು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ರುಬ್ಬಿಟ್ಟಿದ್ದಂತಹ ಮಸಾಲೆನ ಸೇರಿಸ್ಕೋಬೇಕು. ನಾನಿಲ್ಲಿ ಮಸಾಲೆ ಏನು ಫ್ರೈ ಮಾಡದೆ ಹಾಗೆ ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗಿ ಮಸಾಲೆ ಎಲ್ಲ ಘಮ ಬರುತ್ತೆ, ಹಾಗೆ ಎಣ್ಣೆ ಬಿಡುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಯಾವಾಗಲೂ ಕಡಲೆಕಾಳು ಸಾಂಬಾರೆಲ್ಲ ಸ್ವಲ್ಪ ತೆಳುವೇ ಇರಬೇಕು, ಬೆಂದ ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ನಾನಿಲ್ಲಿ ಕಟ್ ಮಾಡಿರುವಂತಹ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂತಂದರೆ ಕೆಲವೊಬ್ಬರು ಬಾಳೆಕಾಯಿ ಅಥವಾ ಹೂಕೋಸು, ಆಲೂಗೆಡ್ಡೆ ಇದನ್ನೆಲ್ಲ ಹಾಕ್ಕೊಳ್ತಾರೆ. ನಾನಿಲ್ಲಿ ಮನೇಲಿ ಯಾವ ತರಕಾರಿ ಇತ್ತು ಅದನ್ನು ಮಾತ್ರ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 3 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಕೂಗೋಷ್ಟರಲ್ಲಿ ಇದೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ನಾವು ಮಾಡಿಟ್ಟಿದ್ದಂತಹ ಐಸ್ ಕ್ರೀಮ್ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿತ್ತು. ಈಗ ಐಸ್ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ಒಂದು ದೊಡ್ಡ ಬೌಲ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಅದರ ಮೇಲ್ಗಡೆ ಇನ್ನೊಂದು ಬೌಲ್ ಇಟ್ಟು ಇಲ್ಲಿ ನಾನು 200 ml ಆಗುವಷ್ಟು ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೆಶ್ ಕ್ರೀಮ್ ಬಂದು ಎಲ್ಲ ದಿನಸಿ ಅಂಗಡಿಗಳಲ್ಲಿ, ಆನ್ಲೈನ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ಒಂದು ಪ್ಯಾಕೆಟು 50 ರಿಂದ 55 ರೂಪಾಯಿ ಇರುತ್ತೆ ಅಷ್ಟೇ.
ಸೊ ಈಗ ಈ ಕ್ರೀಮ್ನೆಲ್ಲ ಹಾಕೊಂಡ್ಮೇಲೆ ಈ ರೀತಿ ಹ್ಯಾಂಡ್ ವಿಸ್ಕರಿಂದ ಅಥವಾ ಎಲೆಕ್ಟ್ರಿಕ್ ಬ್ಲೆಂಡರಿಂದ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನು ನಾವು ಈ ರೀತಿ ಬ್ಲೆಂಡ್ ಮಾಡ್ತಾ ಅಥವಾ ಬೀಟ್ ಮಾಡ್ತಾ ಬಂದಷ್ಟು ಕ್ರೀಮ್ ನಮಗೆ ಡಬಲ್ ಸೈಜಲ್ಲಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಫ್ರೆಶ್ ಕ್ರೀಮಲ್ಲಿ ನಾವು ಐಸ್ ಕ್ರೀಮ್ನ ಮಾಡಿದ್ರೆ ಹ್ಯಾಂಡ್ ಬ್ಲೆಂಡರ್ ಆಗಲಿ ಅಥವಾ ಎಲೆಕ್ಟ್ರಿಕ್ ಬ್ಲೆಂಡರ್ ಆಗಲಿ ಯಾವುದಾದ್ರೂ ಆಗುತ್ತೆ. ಫ್ರೆಶ್ ಕ್ರೀಮ್ ಬದಲು ವಿಪ್ಪಿಂಗ್ ಕ್ರೀಮಲ್ಲಿ ಮಾಡ್ತೀನಿ ಅಂದರೆ ಆದಷ್ಟು ಎಲೆಕ್ಟ್ರಿಕ್ ಬ್ಲೆಂಡರೇ ಬೇಕು. ಹ್ಯಾಂಡ್ ಬ್ಲೆಂಡರಲ್ಲಿ ತುಂಬ ಹೊತ್ತು ಮಾಡಬೇಕು, ಕೈ ನೋವು ಬರುತ್ತೆ. ಹಾಗೆ ನಾವು ಎಷ್ಟು ಬ್ಲೆಂಡ್ ಮಾಡಿದ್ರೂ ಸಹ ಹ್ಯಾಂಡ್ ಬ್ಲೆಂಡರಲ್ಲಿ ವಿಪ್ಪಿಂಗ್ ಕ್ರೀಮು ಡಬಲ್ ಸೈಜಲ್ಲಿ ಆಗಲ್ಲ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಫ್ರೆಶ್ ಕ್ರೀಮ್ನೇ ಬಳಸ್ಕೊಂಡ್ರೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ನಾನು ಫ್ರೆಶ್ ಕ್ರೀಮ್ನೇ ಬಳಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 3 ನಿಮಿಷ ಬೀಟ್ ಮಾಡ್ಕೊಂಡ್ಮೇಲೆ ಕ್ರೀಮ್ ಎಲ್ಲ ಸ್ವಲ್ಪ ದಪ್ಪ ಆಗಿರುತ್ತೆ, ಅಂದರೆ ಡಬಲ್ ಸೈಜಲ್ಲಿ ಆಗ್ತಾ ಬಂದಿರುತ್ತೆ. ಇದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೊಂಡು ಆವಾಗಲೇ ಕ್ರೀಮ್ನ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಮಾಡಿದಾಗ ನೋಡಿ ಕ್ರೀಮ್ ಯಾವ ಥರ ಇತ್ತು ಅಂತ, ಈಗ ಯಾವ ಥರ ಟೆಕ್ಸ್ಚರ್ ಆಗಿದೆ ಅಂತ. ಈ ಕ್ರೀಮ್ ಇಷ್ಟು ಗಟ್ಟಿ ಇದ್ರೇ ನಾವು ಫ್ರೆಶ್ ಕ್ರೀಮ್ಗೆ ಸೇರಿಸಿದಾಗ ಐಸ್ ಕ್ರೀಮ್ ಥರ ನಮಗೆ ಟೆಕ್ಸ್ಚರ್ ಬರೋದು. ನಾವು ಮಾಡುವಂತಹ ಕಾರ್ನ್ಫ್ಲೋರ್ ಕ್ರೀಮ್ ಏನಾದರೂ ಸ್ವಲ್ಪ ತೆಳುವಾಗಿ ಮಾಡ್ಕೊಂಬಿಟ್ರೆ ಫ್ರೆಶ್ ಕ್ರೀಮ್ನ ಸೇರಿಸಿದಾಗ ಕ್ರೀಮ್ ಕರೆಕ್ಟಾಗಿ ಬರೋದಿಲ್ಲ, ಅಂದರೆ ಐಸ್ ಕ್ರೀಮ್ ಟೆಕ್ಸ್ಚರ್ ಬರೋಲ್ಲ. ಅದಕ್ಕೋಸ್ಕರ ಕ್ರೀಮ್ನ ಸ್ವಲ್ಪ ಗಟ್ಟಿಯಾಗಿ ರೆಡಿ ಮಾಡಿಕೊಂಡು ನಂತರ ಈ ರೀತಿ ಫ್ರೆಶ್ ಕ್ರೀಮ್ಗೆ ಸೇರಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಕಲ್ಲರು ಸಹ ನಮಗೆ ಬಿಳಿಯಾಗುತ್ತೆ, ಹಾಗೆ ಟೆಕ್ಸ್ಚರು ಸಹ ದಪ್ಪ ಆಗಿರುತ್ತೆ. ನೋಡೋದಕ್ಕೆ ಸೇಮ್ ನಾವು ಐಸ್ ಕ್ರೀಮ್ ಟೆಕ್ಸ್ಚರ್ ಯಾವ ಥರ ಬರುತ್ತೆ ಅದೇ ರೀತಿಯೇ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು. ಕ್ರೀಮ್ ರೆಡಿ ಆದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಯಾವುದಾದ್ರೂ ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕ್ಕೊಂಬಿಡೋದಷ್ಟೇ. ನಾನಿಲ್ಲಿ ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಐಸ್ ಕ್ರೀಮ್ನ ಏರ್ ಕಂಟೈನರಲ್ಲೇ ಹಾಕಬೇಕಂತ ಅಂದರೆ, ನಾವೇನಾದರೂ ಗಾಳಿ ಆಡೋವಂತಹ ಬಾಕ್ಸ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಮೇಲೆಲ್ಲ ಐಸ್ ಕ್ರೀಮು ಕ್ರಿಸ್ಟಲೈಸ್ ಆಗುತ್ತೆ, ಅಂದರೆ ಐಸ್ ಕ್ಯೂಬ್ಸ್ ಎಲ್ಲ ಗಟ್ಟಿ ಇರುತ್ತೆ ನೋಡಿ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗಾಳಿ ಆಡದೇ ಇರೋ ರೀತಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋಬೇಕು. ಇದನ್ನು ನಾನು ಸಂಜೆವರೆಗೂ ಹಾಗೆ ಬಿಡ್ತಾಯಿದ್ದೀನಿ. ನೀವು ಬೇಕಿದ್ರೆ ರಾತ್ರಿ ಮಾಡಿ ಬೆಳಗ್ಗೆ ತಿನ್ಬೋದು ಅಥವಾ ಬೆಳಿಗ್ಗೆ ಮಾಡಿ ರಾತ್ರಿ ತಿನ್ಬೋದು. ಬಟ್ ಏನಂದರೆ ಫ್ರೀಝರಲ್ಲಿ ಕಡಿಮೆ ಅಂದರೂ ಒಂದು 8 ರಿಂದ 10 ಗಂಟೆಗಳ ಕಾಲನಾದರೂ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ನ ಇಡಬೇಕು, ಅದು ಚೆನ್ನಾಗಿ ಸೆಟ್ ಆಗುತ್ತಾಗ. ಐಸ್ ಕ್ರೀಮ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಒಂದು ಸಲ ಕಿಚನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಂಬಾರು ಸಹ ರೆಡಿಯಾಗಿದೆ. ಜೊತೆಗೆ ಕಲಸಿಟ್ಟಿದ್ದಂತಹ ಚಪಾತಿ ಹಿಟ್ಟು ಸಹ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಇನ್ನು ತಿಂಡಿ ಮಾಡ್ಕೊಂಡ್ಬಿಟ್ರೆ ಹೊರಗಡೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಚಪಾತಿ ಯಾವಾಗ್ಲೂ ಮಡಿಕೆ ಚಪಾತಿ ಅಥವಾ 3 ಲೇಯರ್ ಚಪಾತಿ ಅಂತ ಏನು ಕರಿತೀವಿ ಆ ಥರ ಮಾಡ್ಕೊಂಡ್ರೇ ಎಲ್ಲರಿಗೂ ಇಷ್ಟ ಆಗೋದು. ಅದಕ್ಕೋಸ್ಕರ ನಾನು ಇದನ್ನು ಫೋಲ್ಡಿಂಗ್ ಥರ ಮಾಡಿ ಚಪಾತಿನ ಮಾಡ್ಕೊಳ್ತೀನಿ. ಮೊದಲು ಚಪಾತಿನ ರೌಂಡಾಗಿ ಲಟ್ಟಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ತ್ರಿಕೋನ ಆಕಾರದಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದಷ್ಟೇ. ಈ ರೀತಿ ಚಪಾತಿ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ, ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರೂ ಇದೇ ಚಪಾತಿನೇ ಇಷ್ಟಪಡೋದು. ಅದಕ್ಕೋಸ್ಕರ ಯಾವಾಗಲೂ ನಾನು ಈ ರೀತಿ 3 ಲೇಯರ್ ಚಪಾತಿನೇ ಮಾಡ್ಕೊಳ್ತೀನಿ. ಆಲ್ರೆಡಿ ನನ್ನ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿ ಒಂದು 10 ಡೇಸ್ ಆಗ್ತಾ ಬಂದಿತ್ತು. ಮೈಸೂರಿಗೆ ಹೋಗೋದಿತ್ತು, ಅದಕ್ಕೋಸ್ಕರ ಜಾಸ್ತಿ ತರಕಾರಿಗಳು ಮತ್ತು ಸೊಪ್ಪುಗಳು ದಿನಸಿಗಳನ್ನೆಲ್ಲ ತಂದಿಟ್ಕೊಂಡಿರಲಿಲ್ಲ, ಇನ್ನು ಹುಳ ಬಂದು ಹಾಳಾಗತ್ತೆ ಅಂತ. ಮನೇಲಿ ಯಾವ ತರಕಾರಿಗಳು ಅಥವಾ ಯಾವ ಕಾಳುಗಳಿತ್ತು ಅದರಿಂದನೇ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇರೋದು. ಈಗ ಚಪಾತಿನೆಲ್ಲ ಬೇಯಿಸ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ತಿಂಡಿನೆಲ್ಲ ರೆಡಿ ಮಾಡಿದ್ಮೇಲೆ ಮತ್ತೆ ಒಂದು ಸಲ ಕಿಚನ್ನ ಕ್ಲೀನ್ ಮಾಡಿ ನಂತರನೇ ತಿಂಡಿ ತಿನ್ನೋದು. ಆವಾಗಲೇ ನನಗೆ ಕೆಲಸ ಸಮಾಧಾನ ಅಂತ ಅನಿಸೋದು. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಜ್ಯೂಸ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಶ್ರೀರಾಮನವಮಿ ಹಬ್ಬದ ದಿನ ತಂದಿದ್ದಂತಹ ಕರ್ಬೂಜ ಹಾಗೆ ಇತ್ತು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಚಪಾತಿ, ದೋಸೆ, ಇಡ್ಲಿ ಇದನ್ನೆಲ್ಲ ತಿಂದರೆ ತುಂಬ ಬೇಗ ದಾಹ ಆಗುತ್ತೆ. ಅದಕ್ಕೋಸ್ಕರ ಜ್ಯೂಸನ್ನ ಮಾಡಿಕೊಟ್ಬಿಡೋಣ ಅಂಥೇಳಿ ಜ್ಯೂಸನ್ನು ಮಾಡಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವೆಲ್ಲ ಹೇಗೆ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತೀರಾ ಸೇಮ್ ಅದೇ ರೀತಿಯೇ ನಾನು ಮಾಡಿರೋದು. ಆದರೆ ಎಕ್ಸ್ಟ್ರಾ ಒಂದು 4 ಬಾದಾಮಿನ ಹಾಕಿ ರುಬ್ಬಿಟ್ಕೊಂಡು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಕೊಡ್ತೀನಿ ಅಷ್ಟೇ. ನನ್ನ ಹಸ್ಬೆಂಡ್ಗೆ ಜ್ಯೂಸ್ನೆಲ್ಲ ಕೊಟ್ಟು ಇಲ್ಲಿ ಒಂದಷ್ಟು ಟಾಪ್ಗಳನ್ನ ತಂದಿದ್ದೆ, ಅಂದರೆ ಜೀನ್ಸ್ ಮೇಲೆ ವೇರ್ ಮಾಡುವಂತಹ ಟಾಪ್ಗಳನ್ನ ತಂದಿದ್ದೆ. ಅದನ್ನು ರೀಸ್ಟಿಚ್ ಮಾಡ್ಕೊಳ್ಳೋದಿತ್ತು. ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಊರಿಗೆ ತೊಗೊಂಡೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಸ್ಟಿಚ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾವಾಗಲೂ ಡ್ರೆಸ್ಗಳಾಗಲಿ ಅಥವಾ ಸ್ಯಾರಿ ಫಾಲ್ಸ್ ಆಗಲಿ ತಂದ ತಕ್ಷಣ ಮೊದಲು ಅದನ್ನೆಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆದರೆ ಈ ಸಲ ಮಾತ್ರ ತುಂಬ ಕೆಲಸಗಳಿದ್ದರಿಂದ ತೆಗೆದಿಟ್ಟಿದ್ದೆ ಡ್ರೆಸ್ನ ಸ್ಟಿಚ್ ಮಾಡಬೇಕಂತ. ಬಟ್ ಸ್ಟಿಚ್ ಮಾಡೋದಕ್ಕೆ ಟೈಮ್ ಆಗದೆ ಇಷ್ಟು ದಿನದವರೆಗೂ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಡೋಣ ಅಂಥೇಳಿ ಸ್ಟಿಚ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮಧ್ಯೆ ನನ್ನ ಮಕ್ಕಳು ಪ್ಯಾಂಟ್ ಅಥವಾ ಏನಾದರೂ ಶರ್ಟ್ಗಳು ಹರಿದೋಗಿದ್ರೆ ಅದನ್ನು ಸಹ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ. ಈ ರೀತಿ ನಮ್ಮ ಬಟ್ಟೆಗಳನ್ನ ನಾವೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಟೈಮ್ ಸಹ ಕಳೆಯುತ್ತೆ, ಹಾಗೆ ದುಡ್ಡು ಸಹ ಸೇವ್ ಆಗುತ್ತೆ. ಬಟ್ಟೆನೆಲ್ಲ ಸ್ಟಿಚ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಹೊರಗಡೆ ಹೋಗಿ ಕೆಲಸನೆಲ್ಲ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಒಂದು 7 ರಿಂದ 8 ಗಂಟೆ ಆಗಿತ್ತು. ಐಸ್ ಕ್ರೀಮ್ ಸಹ ಸೆಟ್ ಆಗಿತ್ತು.
ವಾವ್, ನೋಡೋದಕ್ಕೆ ಮಾತ್ರ ಸೇಮ್ ನಾವು ಮಾರ್ಕೆಟಲ್ಲಿ ತಂದರೆ ಯಾವ ಥರ ಇರುತ್ತೆ ಅದೇ ರೀತಿಯೇ ಇತ್ತು. ನಾನು ಸ್ಕೂಪಲ್ಲಿ ಎಳೆಯೋದ್ರಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಐಸ್ ಕ್ರೀಮ್ ಯಾವ ರೀತಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ, ಮೇಲೆಲ್ಲ ಸ್ವಲ್ಪನೂ ಸಹ ಕ್ರಿಸ್ಟಲೈಸ್ ಆಗದೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಅಂಗಡೀಲಿ ತಿನ್ನೋದಕ್ಕಿಂತನೂ ಸಹ ಈ ಐಸ್ ಕ್ರೀಮ್ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ಸ್ಕೂಪ್ ಇಲ್ಲ ಅಂತಂದರೆ ಸಾಂಬಾರಿಗೆಲ್ಲ ಸೌಟನ್ನು ಬಳಸ್ತೀವಿ ನೋಡಿ, ಅದರಲ್ಲೂ ಸಹ ನಿಧಾನವಾಗಿ ಹೇಳಿದ್ರೆ ಸೇಮ್ ನಮಗೆ ಸ್ಕೂಪ್ ರೀತಿಯೇ ಬರುತ್ತೆ. ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ನಮ್ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ಚಾಕ್ಲೇಟ್ ಸಾಸನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ. ನಮ್ಮನೇಲಿ ಮಕ್ಕಳಿರೋದ್ರಿಂದ ಐಸ್ ಕ್ರೀಮ್ ಎಷ್ಟೊತ್ತಿಗಾಗುತ್ತೆ ಅಂತ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು. ಹೋಗಿ ಫ್ರಿಜ್ಜಿನ ತೆಗೆದು ಸೆಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೇ ಇದ್ರು. ಮಕ್ಕಳಂದ್ರೇ ಹಾಗೆ ಅಲ್ವಾ, ಎಲ್ಲರ ಮನೇಲೂ ಸಹ ಐಸ್ ಕ್ರೀಮ್ ಬೇಡ ಅಂದೇ ಇರೋ ಮಕ್ಕಳೇ ಇಲ್ಲ. ಅದಕ್ಕೋಸ್ಕರ ಅವ್ರಿಗೆ ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಚೆನ್ನಾಗೈತಾ? ಸ್ವೀಟ್ ಎಲ್ಲ ಸರಿಗೈತಾ? ಸೇಮ್ ಅಂಗಡಿಲಿ ಹೆಂಗಿರುತ್ತೆ ಹಂಗೆ ಐತಾ ಇಲ್ಲ ಬೇರೆ ಥರ ಆಯ್ತಾ? ಹೌದಾ? ಇದಿಷ್ಟು ನನ್ನ ಇವತ್ತಿನ ದಿನ ಆಗಿತ್ತು. ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತು, ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ. ನಾಳೆ ಮತ್ತೆ ಹೊಸ ವ್ಲಾಗ್ ಹೊಸ ವಿಡಿಯೋ ಜೊತೆ ಸಿಗೋಣ.